ಹಲೋ ಯಾರು? ಸರ್, ನಮಸ್ತೆ. ನಮಸ್ತೆ. ಅದೇ ಒಂದು ಹೊಸದು ಮಾಡ್ತಾ ಇದೆಯಲ್ಲ ಸರ್, ಪುರುಷರ ಆಯೋಗ, ರಕ್ಷಣಾ ಆಯೋಗ. ಹ್ಮ್ ತುಂಬಾ ಚೆನ್ನಾಗಿದೆ ಅದು. ಅದು ಯಾರಿಗೂ ಇಷ್ಟ ದಿನ ಯಾರಿಗೂ ತಲೆಗೆ ಬಂದಿರ್ಲಿಲ್ಲ ಅದು. ಹ್ಮ್ ಎಲ್ಲಾ ಬರೀ ಲೇಡೀಸ್ಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಅವ್ರು ಮಾಡ್ತಾ ಇರೋದು. ಹ್ಮ್ ಈಗೆಲ್ಲ ನೋಡ್ತಾ ಇದೆಯಲ್ಲ, ಒಂದ್ ಯಾವ್ದೋ ಮೊನ್ನೆ ಯಾವ್ದೋ ಒಂದು ಮಗು 3 ತಿಂಗಳು ಮಗು ಸಾಯಿಸಿರೋದನ್ನ ನೋಡ್ದೆ ಲೈವ್ ಹ್ಮ್ ಕೇಳಿಸ್ದೆ. ಹ್ಮ್ ಮತ್ತೆ ನಿನ್ನೆ ಯಾವ್ದೋ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಗಂದು ಹ್ಮ್ ಅದೆಲ್ಲ ಕೇಳಿದೆ. ತುಂಬಾ ನಿಮ್ದೆಲ್ಲ ನಾನು ಸಬ್ಸ್ಕ್ರೈಬ್ ಆಗಿದೆ, ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇರ್ತೀನಿ ನಾನು. ಥ್ಯಾಂಕ್ ಯು ಸರಿ ಅದು ಇದೆಯಾ ಯಾವಾಗ ಮಾಡಿರೋದು? ತುಂಬಾ ಚೆನ್ನಾಗಿದೆ ಸರ್, ಫಸ್ಟ್ ಹ್ಮ್ ಕ್ಲಾಸ್ ಆಗಿದೆ. ಯಾಕಂದ್ರೆ ನೋಡಿ, ಇದು ಯಾರ ತಲೆಗೂ ಬಂದಿಲ್ಲ, ನಿಮ್ ತಲೆಗೆ ಬಂದಿರೋದು ಇದು. ಹ್ಮ್ ಮುಂಚೆ ಅವಾಗ IDFC ಇದೆಲ್ಲ ಎತ್ಕೊಂಡಿದ್ರಲ್ಲ, ಹ್ಮ್ ಅವಾಗಿಂದನೂ ನಾವು ನಿಮ್ಮ ಸಬ್ಸ್ಕ್ರೈಬರು. ಹ್ಮ್ 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 ಯಾರು ಈ ತರ ತಲೆಯಲ್ಲೇ ಬಂದಿಲ್ಲ. ಪುರುಷರಿಗೂ ಒಂದು, ಅವ್ರಿಗೂ ಒಂದು ಮನ್ಸಿರುತ್ತೆ, ಅವ್ರಿಗೂ ಒಂದು ರಕ್ಷಣೆ ಬೇಕು, ಅವ್ರಿಗೂ ಒಂದು ಇದು ಬೇಕು ಅಂತ ಎಲ್ಲ ಅವ್ರ ಮೇಲೆ ಕೇಸು. ಹೌದು. ನಾವು ಆಟೋ ಡ್ರೈವರ್ ಸರ್, ಬೆಂಗಳೂರಲ್ಲಿ. ಓಕೆ, ಏನ್ ಹೆಸರು? ವೆಂಕಟೇಶ್ ಅಂತ ಸರ್. ಓಕೆ, ನೀವು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ, ಅದಕ್ಕೆ ಎಲ್ಲ ನೋಡ್ತಾ ಇರ್ತೀನಲ್ಲ. ಓಕೆ, ಈಗ ಒಂದು ಹೊಸದ್ ಮಾಡಿದೀರ, ತುಂಬಾ ಚೆನ್ನಾಗಿದೆ ಅದು. ಯಾರಿಗೂ ಆತರ ತಲೆಯಲ್ಲೇ ಬಂದಿಲ್ಲ ನೋಡಿ ಅದು. ಥ್ಯಾಂಕ್ ಯು. ಮಾಡೋಣ ಯಾಕಂದ್ರೆ ಎಲ್ಲಾರ್ಗು ಜೀವನ ಒಂದೇ. ನಾವು ಹೌದು ಸರ್. ಮತ್ತೆ ಹೆಣ್ಮಕ್ಳೇನು ಒಂದೇ ಸರಿ ಹುಟ್ಟಿ ಒಂದೇ ಸರಿ ಸತ್ತೋಗ್ಬಿಡಲ್ಲ, ಗಂಡ್ ಮಕ್ಳೇನು ಪದೇ ಹುಟ್ಟಿ ಬರಲ್ಲ. ಅಲ್ಲ, ಈಗ ಅವ್ರಿಗೆ ಯಾವ ತರ ರಕ್ಷಣೆ ಇದೆ, ನಮಗೂ ಅದೇ ತರನೇ ಬೇಕಲ್ವಾ. ಈಗ ಅವ್ರು ಮಾಡಿದ್ದೇ ಸರಿ ಅಂತಾರೆ, ಏನೇ ಮಾಡಿದ್ರು ಅವ್ರದೇ ಮುಂದಾಗಬೇಕು, ಅವ್ರದೇ ಇದಾಗಬೇಕಲ್ವಾ. ಹ್ಮ್ ಪಾಪ ನೆನ್ನೆ ಮಗುವೊಂದು ಸಾಯಿಸಿರೋದು, ಹುಡುಗನ್ ಮಾತು ಕೇಳ್ತಾರೆ ಅಂತಾರೆ, ನನಗೆ ದುಃಖ ಆಯ್ತು. ಹ್ಮ್ ಮತ್ತೆ ನೆನ್ನೆ ಸಬ್ ಇನ್ಸ್ಪೆಕ್ಟರ್ ಮಗನೇ ಸತ್ತೋದ, ಆತ್ಮಹತ್ಯೆ ಮಾಡ್ಕೊಂಡು, ಅದು ಒಂಥರ ದುಃಖ ಆಗುತ್ತೆ ನನಗೆ. ಪಾಪ ನೋಡಿ, ಅವ್ರಿಗೆ ಇವ್ರು ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಹೋಗ್ಬಿಡ್ಬೇಕು. ಹೌದು. ಅವ್ರ ಜೀವನದಲ್ಲಿ ಆಟ ಆಡಿ ಅವ್ರದ್ದು ಮರ್ಯಾದೆ ಎಲ್ಲ ಕಳೆದ್ಬಿಟ್ಟು ಅವ್ರಿಗೂ ಜೀವ ಬದುಕೋಕೆ ಆಸೆ ಇಲ್ದಂಗ್ ಮಾಡಿ ಎಲ್ಲ ಮಾಡಿದ್ರೆ, ಅದು 3 ತಿಂಗಳು ಮಗು ಸಾಯ್ಸಕ್ಕೆ ಅವ್ಳಿಗೆ ಹೆಂಗಾರ ಮನ್ಸು ಬಂತು ಅಂತ ನೋಡಿ ಪಾಪ. ಕಂದಮ್ಮ ಅದಕ್ಕೆ ಏನ್ ಗೊತ್ತು ಪಾಪ, ಅದಕ್ಕೆ ಅದಿನ ಕಣ್ಣೆ ಪ್ರಪಂಚನೇ ನೋಡಿಲ್ಲ. ಆ ಮಗುನ ಕೊಟ್ಬಿಟ್ಟಾದ್ರೂ ಹೋಗಿದ್ರೆ, ಕೊಟ್ಬಿಟ್ಟಾರು ಹೋಗಿದ್ರೆ, ಆ ಪಾಪ ಅವ್ನಿಗೆ ಎಷ್ಟು ಆಸೆ ಇರ್ತದೆ, ನನ್ ಮಗು ಅಂತ. ನೋಡಿ, ಈ ತರ ಕ್ರೂರ ಕೃತ್ಯ ಮಾಡ್ತಾರೆ, ಆದ್ರೂ ಅವ್ರ ಕಡೆಯಿಂದ ಸಪೋರ್ಟ್ ಇರ್ತದೆ ಕಾನೂನು. ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ. ಈಗ ಒಂದ್ ದಾಳಿಲಾಗ್ಲಿ ಏನಾಗ್ಲಿ, ಈಗ ನಾವು ಅಷ್ಟೇ ಆಟೋ ಡ್ರೈವರು, ನಮ್ಮ ಆಟೋದಲ್ಲಿ ಏನೋ ಒಂದು ಕಿರಿಕ್ ಆಯ್ತು, ನೀವು ಅವ್ರ ಕಡೆಯಿಂದಾನೇ ಕಿರಿಕ್ ಆಗುತ್ತೆ, ಆದ್ರೂ ಆಟೋ ಡ್ರೈವರ್ ಸರಿ ಇಲ್ಲ ಅಂತಾರೆ. ಬಟ್ ಏನಾಯ್ತು ಕೂಲಂಕುಷ ಯಾರು ಕೇಳೋರೇ ಇಲ್ಲ, ತಾಳ್ಮೆಯಿಂದ. ಒಂದ್ ಕಡೆಯಿಂದ ಚಪ್ಪಾಳೆ ಹೊಡೆಯಲ್ಲ, ನೀವು ಏನೋ ಇರ್ತದೆ ಅಂತ ಯಾರು ಹೇಳೋಲ್ಲ. ಗಂಡಸರಂದ್ರೆ ಸರಿ ಇಲ್ಲ ಅನ್ನೋದು ಇದಾಗ್ಬಿಡುತ್ತೆ. ಸರಿ ಇಲ್ಲ. ನಾನ್ ಮಾಡ್ತಾ ಇರೋದೇನ್ ಸುಮ್ನೆ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇರೋದು ಪ್ರತಿಯೊಂದು ವಿಡಿಯೋನು ಎಲ್ಲಾ ಮಿನಿಸ್ಟರ್ಗಳಿಗೂ, MLA ಗಳಿಗೂ, ಅವ್ರಿಗೆ ಡೈರೆಕ್ಟ್ ಆಗಿ ಪರ್ಸನಲ್ ನಂಬರ್ಗಳಿಗೆ ಕಳಿಸ್ತಾ ಇದ್ದೀನಿ ಲಿಂಕ್ಗಳು. ಕರೆಕ್ಟ್, ಎಲ್ಲರಿಗೂ ಗೊತ್ತಾಗಬೇಕಿದು. ನಿಮ್ಮಂತವ್ರೆಲ್ಲರ ಆಶೀರ್ವಾದ, ಸಪೋರ್ಟ್, ಬೆಂಬಲ ಇದ್ರೆ ಖಂಡಿತವಾಗಿ ಇದ್ದೇ ಇರುತ್ತೆ ಸರ್. ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕನ್ನೋ ಉದ್ದೇಶದಲ್ಲಿ ಇದ್ದೀನಿ. ಹೌದು ಸರ್, ತಗೊಂಡ್ ಹೋಗ್ತೀನಿ. ಪ್ರಪಂಚ ಇದು ವರ್ಲ್ಡ್ ಅಲ್ಲೇ ಯಾರು ಇದು ಮಾಡಿಲ್ಲ, ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು. ಕಾನೂನಲ್ಲೇ ಇಲ್ಲ ಇದು. ಈಗ ಒಂದು ಕಾನೂನಿಗೆ ತರ್ತಾ ಇದ್ದೀವಿ. ತುಂಬಾ ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು ಬ್ರದರ್. ಓಕೆ ಸರ್, ಟಿಫನ್ ಆಯ್ತು ಸರ್? ಟಿಫನ್ ಇಲ್ಲ, ಏನಿಲ್ಲ. ಎಲ್ಲಿ ಈಗ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ 18 ಮಿಸ್ ಕಾಲ್. ಮಾತಾಡಿ ಒಂದ್ಸಲ ಮಾಡ್ದೆ, ಆಮೇಲೆ ಬೇಡ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ದೆ. ಅಯ್ಯೋ, ಬಿಡ್ತಾ ಇಲ್ಲ ಜನ ಫೋನ್ ಕೆಳಗಡೆ ಇಡಕ್ಕೆ. ಅಷ್ಟು ಜನ ನೊಂದೋಗಿದ್ದಾರೆ, ಅಷ್ಟು ಜನ ಕಷ್ಟದಲ್ಲಿದ್ದಾರೆ. ಹೌದು ಸರ್, ತುಂಬಾ ಕೆಲವು ಕಡೆ ಹೇಳ್ಕೊಳಕ್ ಆಯ್ತಾ ಇಲ್ಲ. ಕೆಲವು ಕಡೆ ಎಷ್ಟೋ ಜನ ನೋವು ನುಂಗ್ಕೊಂಡೇ ಬದುಕ್ತಾ ಇದ್ದಾರೆ. ಈಗ್ಲೂ ಕೆಲವೊಬ್ರು ಆಸೆ ಬರ್ತಾ ಇಲ್ಲ, ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ. ಮಾನ ಮರ್ಯಾದೆ ಹೋಗುತ್ತೆ, ಮತ್ತೆ ಆಚೆ ಈಚೆ ನಮ್ಮನ್ನೊಂಥರ ನೋಡ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇಲ್ಲ. ಕೆಲವರು ಇರೋದೇ ಬೇಡ ಅಂತ ಸತ್ತೋಗ್ತಾ ಇದಾರೆ. ಆತರ ಯಾರಿಗೂ ನಾನ್ ಹೇಳ್ತಿರೋದು, ಯಾರು ಆತರ ಏನಾದ್ರೆ ನಮ್ ಕಡೆಯಿಂದ ತಪ್ಪಾಗಿದೆ ಅಂದ್ರೆ ಅದನ್ನ ಸಾಧಿಸಿ ತೋರಿಸ್ಬಿಡ್ಬೇಕು. ಅವ್ರಿಗೋಸ್ಕರ ನಾವು ಜೀವನ ಕಳ್ಕೊಬಾರ್ದು. ಎತ್ತಮ್ಮ ಅಪ್ಪ ಅಮ್ಮ ಇರ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಳು ಇರ್ತಾರೆ, ಯಾರಿಗೋಸ್ಕರ ನಾವು ಜೀವ ಕಳ್ಕೊಬಾರ್ದು. ಥ್ಯಾಂಕ್ ಯು. ನಿಮ್ಗಿರೋ ತರ ಬುದ್ಧಿ ಎಲ್ಲರಿಗೂ ಬರ್ಲಿ. ಇವ್ರಿಗೆಲ್ಲ ಯಾರೆಲ್ಲ ಮಾನ ಮರ್ಯಾದೆಗೆ ಭಯ ಪಡ್ಕೊಂಡು ಮನೇಲಿ ಅಡಗ್ತಾ ಇದ್ದಾರೆ, ನಾವಿದ್ದೇ ಅಲ್ವಾ ಸರ್ ಮಾನ ಮರ್ಯಾದೆ. ಅಷ್ಟೇ. ಮತ್ತೆ ಮಾನ ಮರ್ಯಾದೆ ನಮ್ಗೇನಾಗ್ಬೇಕು ಸರ್? ಅಷ್ಟೇ. ಹೌದು. ಈಗ ನೀವ್ ಎಷ್ಟೇ ಚೆನ್ನಾಗಿರಿ, VT ಸರಿ ಇಲ್ಲ, ಅವ್ನ್ ಕಾಲ ಹೇಳ್ತಾರೆ, ಇವನ್ ಕಾಲ ಹೇಳ್ತಾರೆ, ಅನ್ಕೊಳ್ಳಿ ಬಿಡಿ ಸರ್. ನಾವ್ ಮಾಡ್ತಾ ಇರೋ ಕೆಲಸ ದೇವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಆದ್ರೆ ನಿಮ್ದೊಂದು ಫೋಟೋ ಕಳ್ಸಿ. ಓಕೆ ಸರ್, ಕಳಿಸ್ತೀನಿ ಈಗ್ಲೇ. ಟೆಲಿಕಾಸ್ಟೇ ಮಾಡೋಣ, ಬರ್ಲಿ ಆಚೆ. ನಂದು ನಮ್ಮ ಆಟೋದವರು ಬರ್ಲಿ. ಇದು ಬಡವ್ರಿಗೆ, ಶ್ರೀಮಂತರಿಗೆ, ಈ ಜಾತಿ ಆ ಜಾತಿಯರ್ಗಂತ ಅಲ್ಲ, ಇದು ನೊಂದ ಗಂಡಸರಿಗೆ ಇದು. ಹೌದು ಸರ್.
ಜಾತಿ ಪ್ರಶ್ನೆ ಬರಲ್ಲ, ಮತ್ತೆ ವಯಸ್ಸಿನ ಅಂತರ ಬರಲ್ಲ, ಏನು ಬರಲ್ಲ. ಓನ್ಲಿ ಒಂದು ಮನಸ್ಸಿನ ಒಂದು ಭಾವನೆ ಅಷ್ಟೇ ಅಷ್ಟೇ ಅಷ್ಟೇ. ಈಗ ನನ್ಗೆ ಒಂಥರ ಭಾವನೆ ಇರುತ್ತೆ, ನಿಮ್ಗೆ ಒಂಥರ ಭಾವನೆ ಇರುತ್ತೆ, ಹಂಚ್ಕೊಳಕ್ ಒಂದ್ ವೇದಿಕೆ ಇರಲ್ಲ. ಹೌದು. ಮತ್ತೆ ಇದನ್ನ ಅವ್ರ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೋ, ಇವ್ರ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೋ, ಅದು ಮನ್ಸಲ್ಲಿ ಅದು ನೋಡಿ. ಇವಾಗ ನನ್ನ ಹತ್ರ ಇರೋದನ್ನ ನಿಮ್ ಹತ್ರ ಹಂಚ್ಕೊಂಡ ಮನ್ಸೊಂದ್ಸಲ ಫ್ರೀ ಆಗುತ್ತೆ. ಇಲ್ಲ ಅಂದ್ರೆ ಮನ್ಸಲ್ಲಿ ಅದೊಂಥರ ಹುಳ ತರ ಕೊರಿತಾ ಇರ್ತದೆ. ಜನಗಳೆಲ್ಲ ಹೊರಟೆ ಈಚೆ ಬರ್ಬೇಕು, ಅವ್ರಿಗೆ ಏನಾಗಿದ್ರು ಹೇಳ್ಕೋಬೇಕು, ಈ ತರ ಆಗಿದೆ ಹಿಂಗಾಗಿದೆ ಅಂತ. ಹೌದು. ನಿನ್ನೆ 2 ವಿಡಿಯೋನ ನನ್ ತುಂಬಾ ಬೇಜಾರಾಗೋಯ್ತು ಸರ್. ನೋಡಿ ಅವ್ರದ್ದೇನು ತಪ್ಪೇ ಇಲ್ಲ ಅಲ್ಲಿ. ಹೌದು. ಅದು ಅವನು ಪಾಪ ಅಪ್ಪ ಅಮ್ಮನ ಬಿಟ್ಟು ಜೀವನ ಕಳ್ಕೊಂಡ್ಬಿಟ್ಟ. ನೋಡಿ ಇವತ್ತಿನ ಕಾನೂನು ವ್ಯವಸ್ಥೆ ಹೆಂಗಿದೆ. ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದವ್ರು ಹೋದ್ರೆ ಅವ್ನ ಅಕ್ಯೂಸ್ನ ನೇಮ್ನೇ ಹಾಕಿಲ್ಲ ಅಂತ ಹೇಳಿ ಇದೆ ಕಾನೂನು. ಅದೆಲ್ಲ ಬದಲಾಗಬೇಕೀಗ, ಬದಲಾಗುತ್ತೆ. ಅದನ್ನ ಬಿಡ್ರಿ ಅಂತ ಇವ್ರನ್ನೇ ಭಯ ಮುಚ್ಚಿದೆ ಅಂದ್ರೆ ನಮ್ಮ ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಸರ್? ಸರಿ ಬ್ರದರ್, ಆಯ್ತು. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ ಕನಸು ಕಂಡೆನ.